ಹಿಂದಿನ ವಿಡಿಯೋದಲ್ಲಿ ನಾವು ಈವನ್ ನಂಬರ್ಸ್ನ ಪ್ರಿಂಟ್ ಮಾಡಿ ನೋಡಿದ್ವಿ. ಅದೇ ಥರ ನಾವು ಈ ವಿಡಿಯೋದಲ್ಲಿ ಆಡ್ ನಂಬರ್ಸ್ನ ಪ್ರಿಂಟ್ ಮಾಡಿ ನೋಡೋಣ. ಸೊ ಇದರಲ್ಲಿ ಕೂಡ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ಫಸ್ಟ್ ನೋಡ್ಕೊಂಡು ಬೇಡ. ಪ್ರೋಗ್ರಾಮಲ್ಲಿ ಫಸ್ಟ್ ನಾವಿಲ್ಲಿ ಯೂಸರ್ ಹತ್ರ ಕೇಳ್ತೀವಿ ಎಂಟರ್ ಎ ನಂಬರ್. ಯೂಸರು ಒಂದು ನಂಬರ್ನ ಕೊಡ್ತಾರೆ 10. ಸೊ ಈ ನಂಬರ್ಸಲ್ಲಿ ಮಧ್ಯದಲ್ಲಿ ಬರುವಂಥ ಅಷ್ಟು ಆಡ್ ನಂಬರ್ಸ್ನ ಪ್ರಿಂಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ದ ಆಡ್ ನಂಬರ್ಸ್ ಆರ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ನ ಬರೆದು ಆಡ್ ನಂಬರ್ಸ್ ಯಾವ್ದು ಬರುತ್ತೆ 1 3 ಆಮೇಲೆ 5 7 ಮತ್ತು 9 ಇದಿಷ್ಟು ನಂಬರ್ಸ್ನ ಪ್ರಿಂಟ್ ಮಾಡಬೇಕು. ಸೊ ಇದಕ್ಕೂ ಕೂಡ ನಾವು ಹಿಂದಿನ ಪ್ರೋಗ್ರಾಮಲ್ಲಿ ನೋಡಿದಾಗೆ ಒಂದು ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕೂಡ i = 0 ಅಥವಾ i = 1 ಯಾವುದಾದ್ರೂ ಯೂಸ್ ಮಾಡ್ಬೋದು. i = 1 ಯೂಸ್ ಮಾಡ್ತೀನಿ. i ಲೆಸ್ ದ್ಯಾನ್ n i ಪ್ಲಸ್ ಪ್ಲಸ್. ಡೈರೆಕ್ಟಾಗಿ ನಾನು system.out.printಲ್ಲಿ ಐನ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಬಿಟ್ವೀನ್ ಬರೋಂಥ ಎಲ್ಲ ನಂಬರ್ಸ್ ಪ್ರಿಂಟ್ ಆಗುತ್ತೆ. ಅದರಲ್ಲೇ ನಾನೇನು ಮಾಡ್ತೀನಿ, ನನ್ನ ವೇರಿಯೇಬಲ್ ಐ ಏನಿದೆ ಅದನ್ನು 2 ಇಂದ ಡಿವೈಡ್ ಮಾಡಿ ರಿಮೈಂಡರ್ ಏನಾದ್ರು 1 ಬರುತ್ತಾ ಅಂತ ಚೆಕ್ ಮಾಡ್ತೀನಿ. 1 ಬಂತು ಅಂದರೆ ಅರ್ಥ ಏನು, ಆಡ್ ಅಂತೇಳಿ. ಆಡ್ ಆದಾಗ ಮಾತ್ರ ನಂಬರ್ನ ಪ್ರಿಂಟ್ ಮಾಡ್ತೀನಿ. ಸೊ ಈ ರೀತಿ ನಾನು ನನ್ನ ಆಡ್ ನಂಬರ್ಸ್ನ ಪ್ರಿಂಟ್ ಮಾಡ್ಬೋದು. ಜಸ್ಟ್ ಏನು ಮಾಡಿದ್ದೀನಿ, ಇಲ್ಲಿ ಚೇಂಜಸ್ ಅಂದರೆ ನಿಮಗೆ 0 ಬದಲು 1 ಹಾಕಿದ್ದೀನಿ ಅಷ್ಟೇ. ಸೊ ಇದನ್ನು ಕೋಡಿಂಗಲ್ಲಿ ಕೂಡ ನೋಡೋಣ. ಈಗಾಗಲೇ ನನ್ನ ಹಳೆ ಪ್ರೋಗ್ರಾಮ್ ಹಾಗೆ ಇದೆ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಯೂಸರ್ ಹತ್ರ ಎಂಟರ್ ಎ ನಂಬರ್ ಅಂತ ಕೇಳ್ತಾ ಇದ್ದೀನಿ. ಯೂಸರ್ ಕೊಡುವಂಥ ವ್ಯಾಲ್ಯೂನ ನಾನು ಎನ್ನಿಗೆ ತೊಗೊಬಂದು ಸ್ಟೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈವನ್ ನಂಬರ್ಸ್ ಆರ್ ಅಂತ ಪ್ರಿಂಟ್ ಮಾಡಿದ್ದೆ. ಇದನ್ನೇನು ಮಾಡ್ತೀನಿ, ಈಗ ಆಡ್ ನಂಬರ್ಸ್ ಆರ್ ಅಂತ ಹೇಳಿ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಸಮ್ ಇದು ಸೇಮ್ ವ್ಯಾಲ್ಯೂ ಇದೆ. ಐನ 0 ಇಂದ ತೊಗೊಂಡೋಗಿದ್ದೀನಿ, 1 ಇಂದ ಮಾಡ್ಕೊಂಡು ಬಿಡ್ತೀನಿ. ನೆಕ್ಸ್ಟ್ i ಲೆಸ್ ದೆನ್ ಆರ್ ಈಕ್ವಲ್ ಟು n ಅಪ್ ಟು ಆ ನಂಬರ್ವರೆಗೂ ಹೋಗಲಿ ಅಂಥೇಳಿ ಈಕ್ವಲ್ಸ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಈವನ್ ನಂಬರ್ನ ಕಂಡುಹಿಡಿದಿದ್ದೆ, ಆಡ್ ನಂಬರ್ನ ಕಂಡುಹಿಡಿಯೋಕ್ಕೆ 1 ಈಕ್ವಲ್ ಇದೆ ಅಂತ ಚೆಕ್ ಮಾಡ್ತೀನಿ ರಿಮೈಂಡರ್. ಸೇಮ್ ಇಲ್ಲೂ ಕೂಡ ಸಮ್ ಆಗುತ್ತೆ, ಪ್ರಿಂಟ್ ಆಗುತ್ತೆ, ಜೊತೆಗೆ ಸಮ್ ಕೂಡ ಆಗುತ್ತೆ ಎಟ್ ಎ ಟೈಮ್. ಸಮ್ ಆದಮೇಲೆ ಸಮ್ ಆಫ್ ಈವನ್ ನಂಬರ್ಸ್ ಅಂತ ಇತ್ತು, ಅದನ್ನು ನಾನೇನು ಮಾಡ್ತೀನಿ, ಆಡ್ ನಂಬರ್ಸ್. ಈಗ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ಎಕ್ಸಾಂಪಲ್ ಕೊಟ್ಟಾಗೆ 10 ಕೊಟ್ಟರೆ ಏನಾಗುತ್ತೆ, 10 ಕೊಟ್ಟಾಗ 1 3 5 ಮತ್ತು 7 ಮತ್ತು 9 ಇದಿಷ್ಟು ನಂಬರ್ಸ್ ಪ್ರಿಂಟ್ ಆಗುತ್ತೆ. ನೋಡ್ಬೋದು ನಂಬರ್ಸ್ ಕೂಡ ಪ್ರಿಂಟ್ ಆಗಿದೆ, ಅದೆಲ್ಲ ಸಮ್ ಆಗಿ ಕೂಡ ಆನ್ಸರ್ ಬಂದಿದೆ. ಈ ರೀತಿ ನಮ್ಮ ಪ್ರೋಗ್ರಾಮಲ್ಲಿ ಸ್ಲೈಡ್ ಚೇಂಜಸ್ ಮಾಡೋದ್ರಿಂದ ನಿಮಗೆ ದೊಡ್ಡ ದೊಡ್ಡ ಇಂಪ್ಯಾಕ್ಟ್ಸ್ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಜೊತೆಗೆ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ.